ನಟ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿವಾದಕ್ಕೆ ಸಂಬಂಧಪಟ್ಟಂತೆ ಇಂದು ಡಿಸಿ ಕಚೇರಿಗೆ ಹೋಗಿ ವಿಷ್ಣು ಸೇನಾ ಸಮಿತಿ ದೂರನ್ನ ನೀಡಲಿದ್ದಾರೆ. ನಟ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿವಾದವನ್ನ ಸೃಷ್ಟಿ ಮಾಡಿದೆ. ಇಂದು ಡಿಸಿಗೆ ದೂರನ್ನ ನೀಡಲಿದ್ದಾರೆ ವಿಷ್ಣು ಸೇನಾ ಸಮಿತಿ. ದೂರು ನೀಡುವ ಬಗ್ಗೆ ನಟ ಸುದೀಪ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಜೊತೆ ಚರ್ಚೆಯನ್ನ ನಡೆಸಿ ನಟರ ಜೊತೆ ಚರ್ಚಿಸಿದ ನಂತರ ಡಿಸಿಗೆ ಮನವಿ ಮಾಡುವ ಸಾಧ್ಯತೆ ಕೂಡ ಇದೆ. ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿ ಅಸ್ಥಿ ನೀಡುವಂತೆ ಮನವಿಯನ್ನ ಮಾಡಲಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಮನವಿಯನ್ನ ಸಲ್ಲಿಸ್ತಾರಾ ಅನ್ನುವಂತಹ ಪ್ರಶ್ನೆ. 2009 ಡಿಸೆಂಬರ್ 30ನೇ ತಾರೀಕು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಇಹಲೋಕವನ್ನ ತ್ಯಜಿಸ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 13 ವರ್ಷಗಳಾಗಿದೆ. ಆದರೆ ಅವರ ಏನ್ ಹೇಳ್ತಾರೆ ಅಂದ್ರೆ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸಂಬಂಧಪಟ್ಟಂತೆ ನೆಲಸಮ ವಿವಾದವೂ ಕೂಡ ಅಷ್ಟೇ ತೀವ್ರವಾಗಿ ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡುವ ಬಗ್ಗೆ ನಟರನ್ನ ಕೂಡ ಸಂಪರ್ಕ ಮಾಡಿ ನಂತರದಲ್ಲಿ ಮನವಿ ಸಲ್ಲಿಸ್ತಾರೆ. ಅಭಿಮಾನ್ ಸ್ಟುಡಿಯೋ ಬಳಿ ಈಗಾಗಲೇ ಹೋಗಿದ್ದಾರೆ ಅಭಿಮಾನಿಗಳು. ವಿಷ್ಣುವರ್ಧನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ನಮ್ಮ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಆರೋಪಿಸ್ತಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಬಳಿ ಫ್ಯಾನ್ಸ್ಗಳು ಯಾರ್ಯಾರು ಹೋಗಿದ್ರು, ನಮಗೆ ನ್ಯಾಯ ಬೇಕು ಅನ್ನೋದಾಗಿ ಅವರ ಮೇಲೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತಾ ಇದೆ. ಹಾಗಾಗಿ ವಿಷ್ಣುವರ್ಧನ್ ಅಭಿಮಾನಿಗಳ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿಸ್ತಾ ಇದ್ದಾರೆ ಅಂತ ಅಸಮಾಧಾನ ಜೊತೆಗೆ ಆರೋಪವನ್ನ ಫ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಟ ಸುದೀಪ್ ಹಾಗೆ ನಿರ್ಮಾಪಕ ನಿರ್ದೇಶಕ ರಾಕ್ಲೈನ್ ವೆಂಕಟೇಶ್ ಅವರ ಜೊತೆಯೂ ಕೂಡ ಚರ್ಚೆಯಾದ ನಂತರದಲ್ಲಿ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಈ ಹಿಂದೆ ಇಲ್ಲಿ ಒಂದು ಸ್ಮಾರಕ ನಿರ್ಮಾಣ ಆಗಿತ್ತು. ಅಂದ್ರೆ ಪುಟ್ಟದಾಗಿ ಸ್ಮಾರಕವನ್ನ ನಿರ್ಮಾಣ ಮಾಡಿ ಅಲ್ಲಿಯೇ ಅಸ್ಥಿಯನ್ನ, ಅಂದ್ರೆ ಅವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಮಣ್ಣು ಮಾಡಿದಂತಹ ಜಾಗ, ಅವರ ಹೆಂಡತಿ ಭಾರತೀಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆ ಜಾಗಕ್ಕೂ ಕೂಡ ಬರೋದನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಅಂದ್ರೆ ಹಿರಿಯ ಹಾಸ್ಯ ನಟ ಬಾಲಣ್ಣ ಅವರ ಕುಟುಂಬಕ್ಕೂ ಅಭಿಮಾನಿಗಳಿಗೂ ಘರ್ಷಣೆ ಒಂದಲ್ಲ ಒಂದು ನಡೀತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನ ಮೊರೆ ಹೋಗಿತ್ತು. ಕೇಸ್ ಬಂದಿರೋದು ಏನು ಅನ್ನೋದನ್ನ ಕೂಡ ಬಾಲಣ್ಣ ಅವರ ಕುಟುಂಬಸ್ಥರು ಅಭಿಮಾನಿಗಳಿಗಾಗಲಿ ಅಥವಾ ಮಾಧ್ಯಮಕ್ಕಾಗಲಿ ಇಲ್ಲಿವರೆಗೂ ತಿಳಿಸಿಲ್ಲ. ಹಾಗಾಗಿ ನಟರ ಜೊತೆ ಚರ್ಚಿಸಿದ ನಂತರದಲ್ಲಿ ಏನಾಗಿದೆ, ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಅಸ್ಥಿಯನ್ನು ಕೂಡ ನಮಗೆ ಕೊಟ್ಬಿಟ್ರೆ ಕಂಠೀರವ ಸ್ಟುಡಿಯೋಗೆ ಅಥವಾ ಸ್ಟುಡಿಯೋಗೆ ಹೋಗಿ ನಾವಲ್ಲಿ ಮಣ್ಣು ಮಾಡ್ಕೊಳ್ತೀವಿ ಅಂತ ಕೂಡ ಹೇಳ್ತಾ ಇರೋದು ಅಭಿಮಾನಿಗಳು.